ವೆಲ್ಕಮ್ ಟು ಫೀಲ್ ದ ಫುಡ್. ಇವತ್ತು ಮತ್ತೆ ಇನ್ನೊಂದು ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿ ಜೊತೆ ಬಂದಿದ್ದೀನಿ. ಇದು ಮೊಸರು ಅವಲಕ್ಕಿ. ಇದನ್ನು ನೀವು ಬ್ರೇಕ್ಫಾಸ್ಟಿಗೆ ಮಾಡ್ಬೋದು, ಇಲ್ಲ ಈವ್ನಿಂಗ್ ಸ್ನ್ಯಾಕ್ ಥರ ಮಾಡ್ಬೋದು, ಇಲ್ಲ ಡಿನ್ನರಿಗೆ ಕೂಡ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆಯೇ 5ರಿಂದ 10 ನಿಮಿಷದಲ್ಲಿ ಇದನ್ನು ಮಾಡಿಬಿಡ್ಬೋದು. ಈ ಮೊಸರು ಅವಲಕ್ಕಿ ಮಾಡಲಿಕ್ಕೆ ಮೊದಲನೇದಾಗಿ 2 ಕಪ್ ಆಗೋಷ್ಟು ದಪ್ಪ ಅವಲಕ್ಕಿನ ತಗೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ತೊಳಿತಾ ಇದ್ದೀನಿ. ನಂತರ ಇಲ್ಲಿ 2 ಕಪ್ ಆಗೋಷ್ಟು ಮೊಸರನ್ನ ತಗೊತಾ ಇದ್ದೀನಿ. ಈ ಮೊಸರನ್ನ ಸ್ವಲ್ಪ ಈಗ ಯೂಸ್ ಮಾಡ್ತೀನಿ, ಹಾಗೆ ಸ್ವಲ್ಪವನ್ನ ನಂತರ ಯೂಸ್ ಮಾಡ್ತೀನಿ. ಅಂತ ಹೇಳಿದ್ರೆ ಸ್ವಲ್ಪ ಮೊಸರನ್ನ ಅವಲಕ್ಕಿನ ನೆನೆಸ್ಲಿಕ್ಕೆ ಯೂಸ್ ಮಾಡ್ತೀನಿ, ಹಾಗೆ ಕೊನೆಯಲ್ಲಿ ಸ್ವಲ್ಪ ಮೊಸರನ್ನ ಯೂಸ್ ಮಾಡ್ತೀನಿ. ಹಾಗೆ ಈ ಮೊಸರು ಗಟ್ಟಿ ಮೊಸರು ಬೇಕು ಅಂತೇನಿಲ್ಲ. ಸ್ವಲ್ಪ ಮೊಸರು ಸ್ವಲ್ಪ ಮಜ್ಜಿಗೆ ಮಿಕ್ಸ್ ಮಾಡ್ಬೋದು, ಇಲ್ಲ ಸ್ವಲ್ಪ ಮೊಸರು ಸ್ವಲ್ಪ ಹಾಲು ಮಿಕ್ಸ್ ಮಾಡ್ಬೋದು, ಇಲ್ಲ ಸ್ವಲ್ಪ ಮೊಸರು ಸ್ವಲ್ಪ ನೀರನ್ನ ಕೂಡ ಮಿಕ್ಸ್ ಮಾಡ್ಬೋದು. ಇನ್ನು ಸ್ವಲ್ಪ ಮೊಸರನ್ನ ಈ ಅವಲಕ್ಕಿಗೆ ಸೇರಿಸ್ತಾ ಇದ್ದೀನಿ. ಹಾಗೆ ಇದನ್ನ ಒಂದ್ಸಲ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಯೂಸ್ ಮಾಡ್ತಿರೋ ಅವಲಕ್ಕಿಯನ್ನು ಗಟ್ಟಿ ಜಾತದಲ್ಲ, ಅದರಿಂದ ಒಂದು 5 ನಿಮಿಷ ನೆನೆಸಿದ್ರೆ ಸಾಕಾಗುತ್ತೆ. ನೀವು ಗಟ್ಟಿ ಜಾತಿ ಅವಲಕ್ಕಿ ಯೂಸ್ ಮಾಡ್ತೀರಿ ಅಂತ ಹೇಳಿದ್ರೆ ಒಂದು 10ರಿಂದ 15 ನಿಮಿಷ ಆದ್ರೂ ನೆನೆಸ್ಬೇಕಾಗತ್ತೆ. ಇನ್ನು ಈ ಕಲಸಿದಂತ ಅವಲಕ್ಕಿನ ಒಂದು 5 ನಿಮಿಷ ಹೀಗೆ ನೆನೆಲಿಕ್ಕೆ ಇಡ್ತಾ ಇದ್ದೀನಿ. ನಂತರ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಉದ್ದಿನ ಬೇಳೆ ಹಾಗೆ ಕರಿಬೇವನ್ನ ಸೇರಿಸ್ತಾ ಇದ್ದೀನಿ. ನಂತರ ಇದಕ್ಕೆ 3 ಹಸಿಮೆಣಸನ್ನ ಕೂಡ ಸೇರಿಸ್ತಾ ಇದ್ದೀನಿ. ಹಸಿಮೆಣಸನ್ನ ಹುರಿದು ಹಾಕೋದ್ರಿಂದ ಅದೊಂದು ಬೇರೆನೆ ಸ್ಮೆಲ್ ಬರುತ್ತೆ. ನಂತರ ಇವನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ತೀನಿ. ಉದ್ದಿನ ಬೇಳೆ ಕಲರ್ ಚೇಂಜ್ ಆಗ್ಬೇಕು, ಅಲ್ಲಿ ತನಕ ನಾನು ಫ್ರೈ ಮಾಡ್ತೀನಿ. ನಂತರ ಫ್ರೈ ಮಾಡಿದ ಒಗ್ಗರಣೆಯಿಂದ ಖಾಲಿ ಮೆಣಸು ಏನಿದೆ ಅದನ್ನ ತೆಗೆದು ಒಂದು ಮಿಕ್ಸರ್ ಪಾತ್ರಕ್ಕೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ನಂತರ ಉಳಿದಿರೋ ಬೇವಿನ ಸೊಪ್ಪು ಏನಿದೆ ಅದನ್ನ ಹಾಗೆ ಕೈಯಲ್ಲೇ ಕ್ರಶ್ ಮಾಡ್ತಾ ಇದ್ದೀನಿ, ಕೈಯಲ್ಲೇ ಪುಡಿ ಮಾಡ್ತಾ ಇದ್ದೀನಿ. ನಂತರ ಈ ಮಿಕ್ಸಿ ಪಾತ್ರಕ್ಕೆ ಸ್ವಲ್ಪ ಕಾಯಿನ ಸೇರಿಸ್ತಾ ಇದ್ದೀನಿ. ಇಲ್ಲಿ ಸಣ್ಣ ಕಾಯಿಯ ಅರ್ಧ ಭಾಗವನ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. 3 ಚಮಚ ಆಗಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ. ನೀವು ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ ಸಕ್ಕರೆಯನ್ನ ಅಡ್ಜಸ್ಟ್ ಮಾಡ್ಕೋಬಹುದು. ನಂತರ ಇವನ್ನೆಲ್ಲ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬಿಡ್ತೀನಿ. ನೀರನ್ನ ಹಾಕ್ತಾ ಇಲ್ಲ, ಹಾಗೆ ಡ್ರೈ ಗ್ರೈಂಡ್ ಮಾಡ್ತಾ ಇದ್ದೀನಿ. ಇನ್ನು ಅರ್ಧಂತ ಕಾಯಿಯ ಮಿಶ್ರಣ ಏನಿದೆ ಅದನ್ನ ಅವಲಕ್ಕಿಗೆ ಸೇರಿಸ್ತಾ ಇದ್ದೀನಿ. ಹಾಗೆ ಉಳಿದಂತ ಒಗ್ಗರಣೆ ಏನಿದೆ ಅದನ್ನ ಕೂಡ ಸೇರಿಸ್ತಾ ಇದ್ದೀನಿ. ಇನ್ನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ದಾಳಿಂಬೆ, ಉಳಿದಿರುವ ಮೊಸರು ಏನಿದೆ ಅದನ್ನ ಕೂಡ ಸೇರಿಸ್ತಾ ಇದ್ದೀನಿ. ಇದು ತುಂಬಾ ದಪ್ಪ ಅನ್ಸಿದ್ರೆ ಸ್ವಲ್ಪ ನೀರನ್ನ ಸೇರಿಸ್ಬೋದು, ಇಲ್ಲ ಸ್ವಲ್ಪ ಮಜ್ಜಿಗೆನ ಸೇರಿಸ್ಬೋದು, ಇಲ್ಲ ಹಾಲನ್ನ ಕೂಡ ಸೇರಿಸ್ಕೋಬಹುದು. ಇನ್ನು ಕೊನೆಯದಾಗಿ ಸ್ವಲ್ಪ ಶುಂಠಿನ ಕೂಡ ಸೇರಿಸ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಿಮ್ಮ ಮೊಸರು ಅವಲಕ್ಕಿ ಏನಿದೆ ಅದು ರೆಡಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.